Namaste to all my viewers. Welcome back to my channel GLB Classes. Today we are going to be with Dr. B.R. Ambedkar, written by Sri R. Venkataraman. ವೆಂಕಟರಾಮನ್ ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕದಿಂದ ಈ ಒಂದು ಪೀಸ್ ಆಫ್ ಎಸ್ಸೆಯನ್ನ ಈ ಪ್ರಬಂಧವನ್ನು ಆರಿಸಿಕೊಳ್ಳಲಾಗಿದೆ. ಅಂಬೇಡ್ಕರ್ ಬಗ್ಗೆ ಈ ಪಾಠದಲ್ಲಿ ನಾವು ಓದೋದಕ್ಕೆ ಹೋಗ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಈ ಪಾಠದಿಂದ 2 ಮಾರ್ಕ್ಸ್ ಗೆ ನಮ್ಗೆ ಬರುತ್ತೆ. ಸೋ ಫಾರ್ ನಮ್ಗೆ ಗೊತ್ತಿರೋ ಹಾಗೆ 2 ಮಾರ್ಕ್ಸ್ ಬರುತ್ತೆ. ನೋಡೋಣ DSCRT ನವರು ಅಥವಾ ಬೋರ್ಡ್ ನವರು ಮಾಡೆಲ್ ಪಾಯಿಂಟ್ ಕ್ವಶನ್ ಪೇಪರ್ ಬಿಟ್ಟಾಗ ನಮ್ಗೆ ಅರ್ಥ ಆಗುತ್ತೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಲಾಂಗ್ ಆನ್ಸರ್ ಅಥವಾ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ 2 ಮಾರ್ಕ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಓದೋಣ. ಲೆಟ್ಸ್ ಸ್ಟಾರ್ಟ್. One trait which marked Baba Saheb during his student days and in fact throughout his life was that he was a voracious reader. So keep that in your mind. Voracious reader ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಆಗುತ್ತೆ. voracious ಅಂದ್ರೆ ಈಗ ಫಾರ್ ನಾಲೆಜ್, ಈಗ ಫಾರ್ ರೀಡಿಂಗ್ ಅಂತ. ತುಂಬಾ ಓದಕ್ಕೆ ಅವ್ರು ತುಂಬಾ ಏನು ಅತಿ ಆಸೆ ಅಂತಾರಲ್ಲ, ಅತಿಯಾಗಿ ದಾಹ ಏನು ನಿರರ್ಗಳ ಓದುಗಾರ ಆಗಿದ್ರು ಅವರು. ಅದು ಅವರ ಅದೊಂದು ಟ್ರೈಟ್ ಮೀನ್ಸ್ ಲಕ್ಷಣ. ಒಂದ್ ಲಕ್ಷಣ ಅಥವಾ ಒಂದು ಲಕ್ಷಣ ಏನು ಅಂತಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಇಸ್ ಲೈಫ್ ನನ್ನ ಇಡೀ ಜೀವನದಲ್ಲಿ ಅವ್ರಿದ್ದಂತಹ ಒಂದು ಟ್ರೈಟ್, ಒಂದು ಲಕ್ಷಣ, ಅವರಲ್ಲಿದ್ದಂತಹ ಒಂದು ಗುಣ, ಅದು voracious reader ಆಗಿತ್ತು. He had an insatiable thirst for books. ಅವ್ರಿಗೆ ತಣಿಸಲಾಗದ, ಇನ್ಸ್ಯಾಟಿಬಲ್ ಅಂದ್ರೆ ತಣಿಸಲಾಗದ. ನೀವು ಪಾಸ್ ಮಾಡಿ ಮೀನಿಂಗ್ ಅನ್ನ ಬರ್ಕೊಡಿ, ಅಲ್ಲೇ ಬರ್ಕೊಡಿ ಇಲ್ಲೇನೆ. ತಣಿಸಲಾಗದ ಥರ್ಸ್ಟ್ ಅಂದ್ರೆ ಬಾಯಾರಿಕೆ ಅಥವಾ ದಾಹ. ತಣಿಸಲಾಗದಂತಹ ದಾಹ ಇತ್ತು ಪುಸ್ತಕಗಳ ಬಗ್ಗೆ. He bought books by curtailing his daily needs. Bought. ಅವ್ರ ಪುಸ್ತಕಗಳನ್ನ ಕೊಂಡ್ಕೋತಾ ಇದ್ರು ತಮ್ಮ ಡೈಲಿ ನೀಡ್ಸ್ ಅನ್ನ ಕರ್ಟೇಲ್ ಮಾಡ್ಕೊಂಡು. ಕರ್ಟೇಲ್ ಅಂತಂದ್ರೆ ಕಟ್ ಶಾರ್ಟ್ ಅಥವಾ ತಮ್ಮ ಏನು ಶಾರ್ಟ್ ಮಾಡ್ಕೊಂಡು ಅಥವಾ ಮೊಟಕುಗೊಳಿಸಿ. ಕರ್ಟೇಲ್ ಅಂದ್ರೆ ಮೊಟಕುಗೊಳಿಸಿ ನಮ್ಮ ಡೈಲಿ ನೀಡ್ಸ್ ಅನ್ನ ಮೊಟಕುಗೊಳಿಸ್ಕೊಂಡು ಪುಸ್ತಕಗಳನ್ನ ಕೊಂಡ್ಕೊತಾ ಇದ್ರು. ಇನ್ ನ್ಯೂಯಾರ್ಕ್, ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ, ಇದನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಪೆನ್ಸಿಲ್ ಅನ್ನ ಇಟ್ಕೊಂಡು. ಇಟ್ಸ್ ಇಂಪಾರ್ಟೆಂಟ್. 3 ಪಾಯಿಂಟ್ಸ್ ಬರುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. In New York, he is said to have purchased about 2,000 old books. ನಿಮಗೆ ಗೊತ್ತಿರಬಹುದು, ಕೇಳಬಹುದು ಅಂಬೇಡ್ಕರ್ ಅವ್ರ ಬಗ್ಗೆ. ಅವರು ನ್ಯೂಯಾರ್ಕ್ ಅಲ್ಲಿ ಇದ್ದವಾಗ ಅವರು 2,000 ಪುಸ್ತಕಗಳನ್ನ, ಹಳೆಯ ಓಲ್ಡ್ ಬುಕ್ಸ್, ಹಳೆಯ ಪುಸ್ತಕಗಳನ್ನ ಕೊಂಡ್ಕೊಂಡಿದ್ರು. ಹೊಸ ಪುಸ್ತಕ ಅಲ್ಲ. ಹೊಸ ಪುಸ್ತಕ ಯಾಕಲ್ಲ? ಹೊಸ ಪುಸ್ತಕಕ್ಕೆ ಜಾಸ್ತಿ ದುಡ್ಡು, ಹಳೆ ಪುಸ್ತಕಕ್ಕೆ ಓಲ್ಡ್ ಬುಕ್ಸ್ಗೆ ಹಾಫ್ ಪ್ರೈಸ್ ಇರುತ್ತೆ, ಅರ್ಧ ಬೆಲೆ ಇರುತ್ತೆ. ಹಾಗಾಗಿ ಹಳೆ ಪುಸ್ತಕಗಳನ್ನು ಕೊಂಡ್ಕೊಂಡ್ರೆ ಹೆಚ್ಚು ಕೊಂಡ್ಕೊಬೋದಲ್ವಾ ಅನ್ನೋ ಕಾರಣಕ್ಕೆ ಅವರು ಹಳೆ ಪುಸ್ತಕಗಳನ್ನು. And it is recorded, one more point, ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದು voracious reader ಅನ್ನೋದಕ್ಕೆ ಸಪೋರ್ಟಿವ್ ಆಗಿ. It is recorded that at the time of the second round table conference in London, he bought so many books that they had to be sent to India in 32 boxes. ಅವರು ಲಂಡನ್ಗೆ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗ್ತಾರೆ. ಇದು ಗೊತ್ತಿದೆ ನಿಮ್ಗೆ. 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ಮೊದಲನೇದಕ್ಕೆ ಗಾಂಧೀಜಿ ಹೋಗ್ತಾರೆ, 2ನೇದಕ್ಕೆ ಅಂಬೇಡ್ಕರ್ ಹೋಗ್ತಾರೆ, 3ನೇದಕ್ಕೆ ಗಾಂಧೀಜಿ ಹೋಗ್ತಾರೆ. ಮತ್ತೆ ಆ ಟೇಬಲ್ 2ನೇ ಟೇಬಲ್ ಕಾನ್ಫರೆನ್ಸ್ ಹೋದವಾಗ ಅವರು ಪುಸ್ತಕಗಳನ್ನ ಕೊಂಡ್ಕೊಂಡಿರ್ತಾರೆ. ಎಷ್ಟೊಂದು ಪುಸ್ತಕಗಳು. ಆ ಪುಸ್ತಕಗಳನ್ನ 32 ಬಾಕ್ಸ್ ಗಳಲ್ಲಿ ಭಾರತಕ್ಕೆ ಕಳಿಸ್ಬೇಕಾಯ್ತು. ಸೊ ಈ ಅಂಶಗಳನ್ನ ಗಮನಿಸಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ?
ಅಂಬೇಡ್ಕರ್ ಒಳ್ಳೆ ಒರೇಷಿಯಸ್ ಲೀಡರ್ ಆಗಿದ್ರು ಅನ್ನೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾದಲ್ಲಿ ಅವ್ರ ಮೇಲೆ ಆದಂತಹ ಇನ್ಫ್ಲೂಯೆನ್ಸ್ ಅನ್ನು ನೋಡ್ತೀವಿ. ಇನ್ಫ್ಲೂಯೆನ್ಸ್ ಅಂದ್ರೆ ಏನು? ಪ್ರಭಾವ. ಅವ್ರ ಮೇಲೆ ಪ್ರಭಾವ ಬೀರಿದ ಅಂಶಗಳೇನು? ಅವರು ಸೋಷಿಯಲ್ ಜಸ್ಟಿಸ್ಗೋಸ್ಕರ ಹೋರಾಟ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನೋದನ್ನ ನೋಡ್ತೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಒನ್ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಮೇಲಾದಂತಹ ಪ್ರಭಾವವನ್ನ ತಿಳ್ಕೊಳ್ಳೋದು ಇಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ವೈಲ್ ಇನ್ ದ USA ದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA ದಲ್ಲಿ ಇರ್ಬೇಕಾದ್ರೆ he was drawn to the 15th amendment of the constitution of the USA. USA ದಲ್ಲಿ, ಅಮೆರಿಕಾದಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಅವ್ರದ್ದು ಕೂಡ ರಿಟರ್ನ್ ಡಾಕ್ಯುಮೆಂಟೇ, ಅವ್ರದ್ದು ನಮ್ ತರ ಬರೆದಿತ್ತು ಒಂದು ಕಾನ್ಸ್ಟಿಟ್ಯೂಷನ್, ಬಟ್ ನಮ್ದು huge document. Indian constitution is the huge biggest document, biggest constitution. ಯಾಕಂದ್ರೆ ನಮ್ಮಲ್ಲಿ 395 ಆರ್ಟಿಕಲ್ಸ್ ಇದಾವೆ, ವಿಧಿಗಳು, ಮತ್ತೆ 22 ಪಾರ್ಟ್ಸ್ ಇದಾವೆ, ಹಾಗೆ ಶೆಡ್ಯೂಲ್ಸ್ ಕೂಡ ಇದಾವೆ. ಇದೆಲ್ಲ ಒಂದು ಬಿಗ್ಗೆಸ್ಟ್ ಡಾಕ್ಯುಮೆಂಟ್. ಓಕೆ, ಅಮೆರಿಕಾದಲ್ಲಿ ಕಾನ್ಸ್ಟಿಟ್ಯೂಷನ್ಗೆ, ಅವರ ಸಂವಿಧಾನಕ್ಕೆ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಅಂದ್ರೆ ಏನಾದ್ರೂ ಸರಿ ಇಲ್ಲ ಅಥವಾ ಅವಶ್ಯಕತೆ ಇದೆ ಅಂತ ಅದನ್ನು ಬೇರೆ ರೀತಿ ತಿದ್ದಿ ಬರೆಯುವಂಥದ್ದೇ ತಿದ್ದುಪಡಿ. 14ನೇ ತಿದ್ದುಪಡಿಯನ್ನ ಅಮೆರಿಕಾದ ಕಾನ್ಸ್ಟಿಟ್ಯೂಷನ್ಗೆ ಮಾಡಲಾಗುತ್ತೆ. ಅದು ಸಾಮಾನ್ಯವಾಗಿ 1838 ಆ ಸಮಯದಲ್ಲಿ ಆಗುವಂಥದ್ದು ಈ 14th ಅಮೆಂಡ್ಮೆಂಟ್. ಸೊ ಆಗ ಬ್ಲ್ಯಾಕ್ ಅಮೆರಿಕನ್ಸ್ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿರ್ತಾರೆ. ಅಲ್ಲಿ ಅಮೆರಿಕಾದಲ್ಲಿ ಬ್ಲ್ಯಾಕ್ ಅಮೆರಿಕನ್ಸ್ ಸ್ಲೇವ್ಸ್ ತರ ನೋಡ್ಲಾಗ್ತಿರುತ್ತೆ. ಸ್ಲೇವ್ಸ್ ಆಗಿರ್ತಾರೆ, ಅವರು ಗುಲಾಮರಾಗಿರ್ತಾರೆ. ಯಾರು? ಬ್ಲ್ಯಾಕ್ಸ್ ಅಂದ್ರೆ ನೀಗ್ರೋಸ್, ಕಪ್ಪು ಜನ. ವೈಟ್ ಅಮೆರಿಕನ್ಸ್ ಇವ್ರ ಮೇಲೆ ಬಾಸ್ ಓವರಿಸಂ ಮಾಡ್ತಿರ್ತಾರೆ, ಅಧಿಕಾರವನ್ನ ಚಲಾಯಿಸ್ತಿರ್ತಾರೆ. ಅದರ ವಿರುದ್ಧ ಬ್ಲ್ಯಾಕ್ ಅಮೆರಿಕನ್ಸ್ ಹೋರಾಟ ಮಾಡಿ ಫ್ರೀಡಮ್ ಅನ್ನ ಪಡ್ಕೊಂಡಿರ್ತಾರೆ. ಅದರ ಸಲುವಾಗಿ 14th ಅಮೆಂಡ್ಮೆಂಟ್ ಅನ್ನ ಮಾಡಲಾಗಿರುತ್ತೆ. ಈ ಒಂದು ಅಂಶ ಅಂಬೇಡ್ಕರ್ ಅವರನ್ನ ಮೂವ್ ಮಾಡುತ್ತೆ, ಇವರನ್ನ ಮನಸ್ಸಿಗೆ ಪ್ರಭಾವ ಬೀರುತ್ತೆ. ಹೌದಲ್ವಾ? ಅಮೆರಿಕದಲ್ಲಿ ಈ ತರ ಆಗಿದೆ ಅಂದ್ರೆ ಭಾರತದಲ್ಲಿ ಯಾಕೆ ಆಗ್ಬಾರ್ದು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಈ saw it was the parallel of the situation for the depressed classes in India. ಡಿಪ್ರೆಸ್ಡ್ ಕ್ಲಾಸಸ್ ಅಂದ್ರೆ ಅನ್ಯಾಯಕ್ಕೊಳಗಾದ, ತುಳಿತಕ್ಕೊಳಗಾದ ಜನಾಂಗ. ಅಥವಾ ದಲಿತರು ಅಂತ ಹೇಳ್ಬೋದು, ಅನ್ಯಾಯಕ್ಕೊಳಗಾದ ಅಂತ. ಸೊ ಈ ಡಿಪ್ರೆಸ್ ಕ್ಲಾಸಸ್ ಭಾರತದಲ್ಲಿ ಇದಾರಲ್ಲ, ಇವ್ರು ಸೇಮ್ ಸಿಚುವೇಶನ್. ಅಲ್ಲಿ ಬ್ಲ್ಯಾಕ್ ಅಮೆರಿಕನ್ಸ್ ಆದ್ರೆ ಇಲ್ಲಿ ಡಿಪ್ರೆಸ್ ಕ್ಲಾಸಸ್. ಸೊ ಪ್ಯಾರಲಲ್ ಇದೆ ಎರಡೂ, ಅಲ್ಲೂ ಇಲ್ಲೂ ಪ್ಯಾರಲಲ್ ಸಿಚುವೇಶನ್, ಹೆಚ್ಚು ಕಡಿಮೆ ಒಂದೇ ತರ ಇದೆ ಅಂತ ಅನ್ಸುತ್ತೆ. ಆನ್ ರಿಟರ್ನಿಂಗ್ ಹೋಮ್, ಸರಿ ಅಲ್ಲಿಂದ ಅವರು ಅಮೆರಿಕಾದಿಂದ ವಾಪಸ್ ಇಂಡಿಯಾಕ್ಕೆ ಬಂದಾಗ ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್. ಅತಿ ಹೆಚ್ಚು ಇನ್ಫ್ಲೂಯೆನ್ಸ್ ಆಗ್ತಾರೆ, ಪ್ರಭಾವಕ್ಕೊಳಪಡ್ತಾರೆ by the life and work of Mahatma Phule. Underline this. By the life, greatly influenced by the life and work of Mahatma Phule. Mahatma Phule ಯಾರು? ಒಬ್ಬ ಸಾಮಾಜಿಕ ಸುಧಾರಕ, ಸಮಾಜ ಸುಧಾರಕ, ಸೋಷಿಯಲ್ ರಿಫಾರ್ಮರ್. ಅವರು ಸಮಾಜವನ್ನ ಕಟ್ಕೊಂಡು, ನೀವು ಕೇಳಿದ್ದೀರ ರಾಜಾ ಮೋಹನ್ ರಾಯ್, ಆತ್ಮರಾವ್ ಪಾಂಡುರಂಗ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಜ್ಯೋತಿರಾವ್ ಫುಲೆ. ಇವನ್ನೇ ಮಹಾತ್ಮ ಫುಲೆ ಅಂದ್ರೆ, ಜ್ಯೋತಿರಾವ್ ಫುಲೆ ಅಂದ್ರೆ ಮಹಾತ್ಮ ಫುಲೆ ಅಂತ ಕರೆಯೋದು.
ಅವರೆಲ್ಲ ಹೋರಾಟ ಮಾಡ್ತಿದ್ರು. ಎಸ್ಪೆಷಲಿ ಮಹಾತ್ಮ ಫುಲೆ ಅವರು ಅಂಬೇಡ್ಕರ್ ಅವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಯಾಕಂದ್ರೆ ದ ಔಟ್ಲೈನ್ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವಿಮೆನ್ಸ್ ಅಪ್ಲಿಫ್ಟ್, ಇವರು ಕ್ಲಾಸ್ಲೆಸ್ ಸೊಸೈಟಿಗೋಸ್ಕರ, ವರ್ಗರಹಿತ ಸಮಾಜಕ್ಕೋಸ್ಕರ ಮತ್ತು ವುಮೆನ್ಸ್ ಅಪ್ಲಿಫ್ಟ್ಮೆಂಟ್ಗೋಸ್ಕರ, ಮಹಿಳೆಯರ ಉದ್ಧಾರಕ್ಕೋಸ್ಕರ ಕೆಲಸವನ್ನ ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ಅಂಶ ಅಂಬೇಡ್ಕರ್ ಅವರ ಮೇಲೆ ಪ್ರಭಾವವನ್ನ ಬೀರುತ್ತೆ. The need as well as the feasibility of reform impressed itself on Baba Saheb's mind. So ಅವಶ್ಯಕತೆ ಇತ್ತು, ನೀಡ್ ಇತ್ತು, ಅಂಡ್ ಫೀಸಿಬಿಲಿಟಿ ಆಫ್ ರಿಫಾರ್ಮ್. ರಿಫಾರ್ಮ್ ಅಂದ್ರೆ ಬದಲಾವಣೆ ಅಥವಾ ಏನಂತ ಹೇಳ್ತೀವಿ, ಚೇಂಜ್. ಆ ಒಂದು ಪರ್ವ, ಬದಲಾವಣೆಯ ರಿಫಾರ್ಮ್. ರಿಫಾರ್ಮ್ ಬದಲಾವಣೆ, ಬದಲಾವಣೆಯ ಫೀಸಿಬಿಲಿಟಿ, ಅದರ ಅತುರ್ತು, ಅದರ ಅತ್ಯಗತ್ಯತೆ, ಈ ಎರಡು ಅಂಶಗಳು ಅಂಬೇಡ್ಕರ್ ಅವರ ಮೇಲೆ ಇಂಪ್ರೆಸ್ ಮಾಡ್ತವೆ. ಸೊ he decided to devote his time and talents for the amelioration of this underprivileged brethren. ಹಾಗಾಗಿ ತಮ್ಮ ಎಲ್ಲ ಆಲ್ ಇಸ್ ಟೈಮ್, ಎಲ್ಲ ಸಮಯವನ್ನ ಡಿವೋಟ್ ಮಾಡ್ಲಿಕ್ಕೆ, ಡಿವೋಟ್ ಅಂದ್ರೆ ಅರ್ಪಿಸೋದು, ಡಿಸೈಡ್ ಮಾಡ್ತಾರೆ. ಟ್ಯಾಲೆಂಟ್ಸ್, ತಮ್ಗಿರೋ ಎಲ್ಲ ಜ್ಞಾನವನ್ನ, ಎಲ್ಲ ಸಮಯವನ್ನ, ಅಪ್ಲಿಫ್ಟ್ಮೆಂಟ್ ಆಫ್ ದ ವುಮೆನ್ಸ್ ಅಂಡ್ ಕ್ಲಾಸ್ಲೆಸ್ ಸೊಸೈಟಿಗೋಸ್ಕರ ಡಿವೋಟ್ ಮಾಡ್ಬೇಕು, ಅರ್ಪಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಫಾರ್ ದ ಎಮ್ಯುಲಿಯರೇಷನ್ ಅಂದ್ರೆ ಅಪ್ಲಿಫ್ಟ್ಮೆಂಟ್. ಅಂಡರ್ಪ್ರಿವಿಲೇಜ್ಡ್ ಅಂದ್ರೆ ಅವಕಾಶ ವಂಚಿತ ಸಹೋದರರು. ಬ್ರದರನ್ ಅಂದ್ರೆ ಸಹೋದರರು. ಅಂಡರ್ ಪ್ರಿವಿಲೇಜ್ಡ್ ಅಂದ್ರೆ ಅವಕಾಶ ವಂಚಿತ. ಬ್ರದರನ್ ಅಂದ್ರೆ ಸಹೋದರರು. ಸೊ ತನ್ನ ಸಹೋದರರಿಗೋಸ್ಕರ ಮುಖ್ಯವಾಗಿರ್ತಾರೆ. ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಹಿಮ್. ಹಾಗಾಗಿ ಅವರು ನ್ಯೂಸ್ ಪೇಪರ್ಗಳನ್ನ, ವಾರ್ತಾ ಪತ್ರಿಕೆಗಳನ್ನ ಶುರು ಮಾಡ್ತಾರೆ. ಆ ಪತ್ರಿಕೆಗಳ ಹೆಸರು ಮುಖನಾಯಕ್, ಬಚ್ಪತ್ ಭಾರತ್ and ಸಮತ. ಅಂಡರ್ಲೈನ್ ಮಾಡ್ಕೊಳ್ಳಿ. What are the newspapers started by Ambedkar? Yes, these three. And they were at once recognized as authentic voices of the depressed classes. ಆ ಕಾಲದಲ್ಲಿ ಈ ಪತ್ರಿಕೆಗಳು ದಲಿತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇತ್ತು. ದಲಿತ ಒಂದು ನೋವು ಅಥವಾ ತಮ್ಗಾಗ್ತಿದ್ದ ಅನುಭವಗಳನ್ನ ಪತ್ರಿಕೆಗಳು ಬರೀತಾ ಇದ್ರು. ಮತ್ತೆ ಈ ಪತ್ರಿಕೆಗಳ ಮೂಲಕ ದಲಿತರನ್ನ ಎಚ್ಚರಗೊಳಿಸುವಂತ ಕೆಲಸ ಕೂಡ ನಡೀತಾ ಇತ್ತು. ಲೈಕ್ವೈಸ್ ಅದೇ ರೀತಿ ಇನ್ಸ್ಟಿಟ್ಯೂಷನ್ ಸೆಟಪ್, ಸಂಸ್ಥೆಗಳು, ಸಂಘಗಳು. ಇನ್ಸ್ಟಿಟ್ಯೂಷನ್ ಅಂದ್ರೇನು? ಸಂಸ್ಥೆಗಳನ್ನು ಕೂಡ, ಸಂಸ್ಥೆಗಳು ಕೂಡ ಸೆಟಪ್ ಅನ್ನೋದು ಒಂದು ಫ್ರೇಸಲ್ ವರ್ಬ್. ಏನದು? ಫ್ರೇಸಲ್ ವರ್ಬ್ ಅಂದ್ರೆ ಟೂ ವರ್ಡ್ಸ್ ಟುಗೆದರ್ ಗಿವ್ ಆಕ್ಷನ್, ಮೀನಿಂಗ್ ಆಫ್ ಆಕ್ಷನ್. ಕ್ರಿಯಾಪದದ ಅರ್ಥವನ್ನ ಕೊಡುತ್ತೆ. ಎರಡು ಪದಗಳು ಒಟ್ಟಿಗೆ ಸೇರಿ ಒಂದು ಅರ್ಥವನ್ನ ಕೊಟ್ರೆ, ಅದು ಆಕ್ಷನ್ ಮೀನಿಂಗ್ ಅನ್ನ ಕೊಟ್ರೆ ಅದನ್ನ ವರ್ಬ್ ಅಂತ ಕರಿತೀವಿ. ಎರಡು ಪದಗಳನ್ನ ಕರೆಯೋದಕ್ಕೆ ಫ್ರೇಸ್ ಅಂತ ಕರಿತೀವಿ. ಫ್ರೇಸಲ್ ವರ್ಬ್. ಸೆಟಪ್ ಅಂದ್ರೆ ಸ್ಟಾರ್ಟ್. ಪಾಸ್ಟ್ ಟೆನ್ಸ್ ಸೆಟಪ್. ಗೆಟಪ್ಗೆ ಗೆಟಪ್, ಗೋಟಪ್ ಆಗುತ್ತೆ. ಓಕೆ, ಇನ್ಸ್ಟಿಟ್ಯೂಷನ್ ಸೆಟಪ್ ಬೈ ಹಿಮ್ ಸಚ್ ಆಸ್, ಅವರು ಸ್ಟಾರ್ಟ್ ಮಾಡಿದಂತಹ ಇನ್ಸ್ಟಿಟ್ಯೂಷನ್ಸ್ ಯಾವ್ದು? ಹಿತಕಾರಿಣಿ ಸಭಾ ಅಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಇದನ್ನ ರಿಪೀಟ್ ಆಗಿ ಹೇಳ್ಕೋಬೇಕು. ದೇ ಬಿಕೇಮ್ ದ ವೆಹಿಕಲ್ಸ್ ಆಫ್ ಚೇಂಜ್. ಈ ಸಂಘ ಸಂಸ್ಥೆಗಳು ಬದಲಾವಣೆಯ ಬದಲಾವಣೆಯ ಏನಂತ ಹೇಳ್ತೀವಿ, ಅವುಗಳ ಮೂಲಕ ಬದಲಾವಣೆ ಶುರುವಾಗುತ್ತೆ. ಸಂಘ ಸಂಸ್ಥೆಗಳನ್ನ ಕೂಡಿ
ರೈಟ್ಸ್ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನ ಮೂಡಿಸೋದು, ಅವ್ರಿಗೋಸ್ಕರ ಹೋರಾಟ ಮಾಡೋದು, ಅವರ ಉದ್ಧಾರಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು, ಇಂಥ ಕೆಲಸಗಳು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ. ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಅದೇ ಸಮಯದಲ್ಲಿ ಗಾಂಧೀಜಿ ವಾಸ್ ಪಾಯಿನಿಯರಿಂಗ್ ಎಪಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ. ಗಾಂಧೀಜಿ ಅವರು ಕೂಡ ತಮ್ಮ ರಿಫಾರ್ಮ್ ಅನ್ನ, ಬದಲಾವಣೆಯ ಪರ್ವವನ್ನ ಶುರು ಮಾಡಿದ್ರು ಭಾರತದ ಸಮಾಜದಲ್ಲಿ, which included the uplift of depressed classes whom Gandhiji had termed them harigens. ಸೊ ಆ ರಿಫಾರ್ಮೇಶನ್ ಅಲ್ಲಿ ಅವ್ರಿಗೆ ತುಂಬಾ ರಿಫಾರ್ಮೇಶನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಲೀಡರ್ಶಿಪ್ ವಿ ಗಾಟ್ ಇಂಡಿಪೆಂಡೆನ್ಸ್, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಫಾರ್ಮ್ಸ್. ಅಂಥದ್ರಲ್ಲಿ ಇದು ಕೂಡ ಒಂದು ಯಾವುದು, ಅಪ್ಲಿಫ್ಟ್ ಆಫ್ ಡಿಪ್ರೆಸ್ ಕ್ಲಾಸಸ್, ದಲಿತರ ಉದ್ಧಾರವೂ ಕೂಡ ಒಂದಾಗಿತ್ತು. ದಲಿತರನ್ನ ಗಾಂಧೀಜಿಯವರು ಏನಂತ ಕರೆದ್ರು, ಹರಿಜನ್ಸ್ ಅಂತ ಕರೆದ್ರು. ಇಬ್ರು ಕೂಡ ಹರಿಜನರ ಉದ್ಧಾರಕ್ಕಾಗಿಯೇ ಹೋರಾಟ ಮಾಡ್ತಿದ್ರು. Baba Saheb was elected to the Bombay Legislative Assembly in the elections under the Constitution of India Act 1935. ನಿಮಗೆ ಗೊತ್ತಿರ್ಬೋದು, ಭಾರತಕ್ಕೆ 1935 ಆಕ್ಟ್ ಬರುತ್ತೆ, ಭಾರತೀಯ ಕಾಯ್ದೆ 1935 ಅಂತ. ಈ ಆಕ್ಟ್ ನ ಪ್ರಕಾರ ಭಾರತೀಯರು ತಮ್ಮದೇ ಆದ ಸಂವಿಧಾನ ರಚನಾ ಸಭೆಯನ್ನ ರಚಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ರಚನಾ ಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ ಬಾಂಬೆ ಕಾನ್ಸ್ಟಿಟ್ಯೂನ್ಸಿಯಿಂದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸೆಲೆಕ್ಟ್ ಆಗ್ತಾರೆ ಬಾಂಬೆಯಿಂದ. In the elections under the Constitution of India Act 1935, Baba Saheb made effective contributions to the debates in the assembly. ಅಸೆಂಬ್ಲಿಯಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾದಂತಹ ಕಾನ್ಟ್ರಿಬ್ಯೂಷನ್ಸ್, ಪರಿಣಾಮಕಾರಿಯಾದಂತಹ ಕೊಡುಗೆಗಳನ್ನ ನೀಡಲಾಗುತ್ತಾರೆ ಡಿಬೇಟ್ಸ್ ಗಳಲ್ಲಿ, ಚರ್ಚೆಗಳಲ್ಲಿ. ಡಿಬೇಟ್ಸ್ ಅಂದ್ರೆ ಚರ್ಚೆ, ಅಸೆಂಬ್ಲಿಯಲ್ಲಿ ಚರ್ಚೆ ಆಗುತ್ತಲ್ಲ, ಸೊ ಆ ಚರ್ಚೆಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡ್ತಾ ಬರ್ತಾರೆ. ಆನ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್, ಒಂದೇ ಸಬ್ಜೆಕ್ಟ್ ಅಲ್ಲೆಲ್ಲ. ಗೊತ್ತಿರ್ಲಿ, ಅವರು ಕೇವಲ ಲಾ ಅಷ್ಟೇ ಓದ್ಕೊಂಡಿರ್ಲಿಲ್ಲ, ಲಾ ಓದಿದ್ರು, ಎಕಾನಮಿಸ್ಟ್, ಅವ್ರು ಒಳ್ಳೆ ಎಕಾನಮಿಸ್ಟ್ ಕೂಡ. ಎಕನಾಮಿಕ್ಸ್ ಓದ್ಕೊಂಡಿದ್ರು, ಪಾಲಿಟಿ ಓದ್ಕೊಂಡಿದ್ರು, ಫಿಲಾಸಫಿ ಸೈಕಾಲಜಿ ಓದ್ಕೊಂಡಿದ್ರು, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಓದ್ಕೊಂಡಿದ್ರು, ತಿಳ್ಕೊಂಡಿದ್ರು. ಸೊ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಮೇಲೆ ಅವರು ಡಿಬೇಟ್ಸ್ ಅನ್ನ ತುಂಬಾ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ರು. ಆಗ ಇಡೀ ದೇಶಕ್ಕೆ ಅವರಲ್ಲಿದ್ದಂತಹ ಸ್ಟ್ರೆಂತ್, ಪ್ಲೇಯಿಂಗ್ ಫಾರ್ ಲೆಜಿಸ್ಲೇಟಿವ್ ವರ್ಕ್, ಇವರಿಗೆ ಲೆಜಿಸ್ಲೇಷನ್ಗೆ ಸಂಬಂಧಪಟ್ಟಂತೆ, ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಅವರಿಗಿದ್ದಂತಹ ಸ್ಟ್ರೆಂತ್, ನಾಲೆಡ್ಜ್, ಅವರ ಪವರ್ ಇಡೀ ದೇಶಕ್ಕೆ ಗೊತ್ತಾಯಿತು. ಮೀನಿಂಗ್ಸ್ ಇದಾವೆ. ಒರೇಷಿಯಸ್ ಅಂದ್ರೆ ವೆರಿ ಈಗರ್ ಫಾರ್ ನಾಲೆಡ್ಜ್, ಜ್ಞಾನಕ್ಕಾಗಿ ಹಂಬಲಿಸುವುದು. ಇನ್ಸ್ಯಾಷಿಬಲ್ ಅಂದ್ರೆ ದಟ್ ವಿಚ್ ಕ್ಯಾನ್ ನಾಟ್ ಬಿ ಸ್ಯಾಟಿಸ್ಫೈಡ್, ಗಣಿಸಲಾಗದಂಥದ್ದು. ಅಮ್ಲಿಯರೇಷನ್ ಮೇಕ್ ಸಮಥಿಂಗ್ ಬೆಟರ್, ಉದ್ಧಾರ ಅನ್ನುವಂಥದ್ದು. Soon, the Constituent Assembly of India afforded Dr. Ambedkar the opportunity to give the most notable and permanent shape to his social philosophy. ಅವರ ಒಂದು ಫಿಲಾಸಫಿ ಇಟ್ಕೊಂಡಿದ್ರಲ್ಲ, ಒಂದು ತತ್ವ, ಸಾಮಾಜಿಕ ತತ್ವ, ಏನದು, ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅವ್ರು ಯಾವಾಗ್ಲೂ ಸಾಮಾಜಿಕ ನ್ಯಾಯ ಇರಬೇಕು ಸಮಾಜದಲ್ಲಿ ಅಂತ ಬಯಸ್ತಾ ಇದ್ರು. ಆ ಒಂದು ಫಿಲಾಸಫಿಗೆ ಪರ್ಮನೆಂಟ್ ಶೇಪ್ ಕೊಡುವಂತಹ ಒಂದು ಆಕಾರ ಕೊಡುವಂತಹ ಸಮಯ ಬರುತ್ತೆ. ಯಾವಾಗಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ರಚನಾ ಸಭೆ. ಇದನ್ನ ಸಿವಿಕ್ಸ್ ಅಲ್ಲಿ ಓದ್ತೀರಿ. ಸಂವಿಧಾನ ರಚನಾ ಸಭೆ ಅಲ್ಲಿ ಅಂಬೇಡ್ಕರ್ ಅವ್ರಿಗೆ ಒಂದು ಅಪಾರ್ಚುನಿಟಿ, ಅವಕಾಶ ಸಿಗುತ್ತೆ.
and to his undying faith in the dignity of human beings. Human beings ಅಂದ್ರೆ ಮನುಷ್ಯರು, ಮನುಷ್ಯರಿಗೆ ಡಿಗ್ನಿಟಿ ಇದೆ. ಅವರು ಪ್ರಾಣಿಗಳಂತ ನಡ್ಸ್ಕೋಬಾರ್ದು, ನಡ್ಸ್ಕೊಳ್ಳೋಂಗಿಲ್ಲ. ಅವ್ರಿಗೆ ಒಂದು ಡಿಗ್ನಿಫೈಡ್ ಲೈಫ್ ಇದೆ ಅನ್ನೋದ್ರಲ್ಲಿ ಅಂಬೇಡ್ಕರ್ ಅವರು ತುಂಬಾ ಫೇತ್ ಇಟ್ಟಿದ್ರು. ಫೇತ್ ಅಂದ್ರೆ ನಂಬಿಕೆ, ನಂಬಿಕೆ, ತುಂಬಾ ಫೇತ್ ಇಟ್ಟಿದ್ರು. ಆ ಪ್ರಕಾರ ಆ ನಂಬಿಕೆಗೆ, ಅವರ ಫಿಲಾಸಫಿಗೆ ಪರ್ಮನೆಂಟ್ ಶೇಪ್ ಕೊಡುವಂತಹ ಸಮಯ ಬರುತ್ತೆ. ಯಾವ್ದದು ನೋಡಿ, ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್, ಬಟ್ ಇಟ್ ಮಸ್ಟ್ ಬಿ ಸೆಟ್ ಟು ದ ಕ್ರೆಡಿಟ್ ಆಫ್ ದ ಫಾರ್ ಸೈಟೆಡ್ ಅಂಡ್ ಒಬ್ಜೆಕ್ಟಿವ್ ಲೀಡರ್ಶಿಪ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಲಿಲ್ಲ. ಈ ವಾಸ್ ನಾಟ್ ಅ ಮೆಂಬರ್ ಆಫ್ ಕಾಂಗ್ರೆಸ್ ಪಾರ್ಟಿ. ಆದ್ರೂ ನಿಮ್ಗೆ ಗೊತ್ತಿರ್ಲಿ ಮಕ್ಳ, ಪಾರ್ಟಿಯಲ್ಲಿ ಇದ್ದವ್ರಿಗೆ ಅಷ್ಟೇ ಅಧಿಕಾರ ಅಲ್ವಾ? ನಾವೆಲ್ಲ ನೋಡ್ತೀವಿ, ಕಾಂಗ್ರೆಸ್ ಇಂದ ಬಂದ್ರೆ ಕಾಂಗ್ರೆಸ್ ಇಂದ ಬಂದಿರೋರಿಗೆ ಮಿನಿಸ್ಟರ್ ಗಿರಿ ಕೊಡೋದು, ಅಥವಾ ಬಿಜೆಪಿಯಿಂದ ಬಂದ್ರೆ ಅವರ ಬಿಜೆಪಿಯಿಂದ ಯಾಕೆ ಗೆದ್ದು ಬಂದಿರ್ತಾರೋ ಅವರಿಗೆ, ಜೆಡಿಎಸ್ ಅಂದ್ರೆ ಜೆಡಿಎಸ್ ಇಂದ ಯಾಕೆ ಗೆದ್ದು ಬಂದಿರ್ತಾರೋ ಅವರಿಗೆ ಈ ಮಂತ್ರಿ ಸ್ಥಾನವನ್ನ ಕೊಡುವಂಥದ್ದು. ಆದರೆ ಆಗ ಮೊದಲಿಗೆ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಬಂದಿಲ್ಲ ಅಂದ್ರೂ ಕೂಡ, ಕಾಂಗ್ರೆಸ್ ಪಾರ್ಟಿಯ ಮೆಂಬರ್ ಅಲ್ಲದೆ ಇದ್ರು ಕೂಡ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಈ ಕ್ರೆಡಿಟ್, ಈ ಅವಕಾಶ ಮಾಡ್ಕೊಟ್ಟಂತಹ ಕ್ರೆಡಿಟ್ ಯಾರಿಗೆ ಸೇರುತ್ತೆ ಗೊತ್ತಾ? ಕ್ರೆಡಿಟ್ ಅಂದ್ರೆ ಒಂದು ಆ ಒಳ್ಳೆತನ ಮಾಡಿದ್ದು, ಒಳ್ಳೆ ಕೆಲಸದ ಕ್ರೆಡಿಟ್ ಹೋಗೋದು ಫಾರ್ ಸೈಟೆಡ್ ಅಂದ್ರೆ ದೂರದೃಷ್ಟಿಯುಳ್ಳ ಅಂಡ್ ಆಬ್ಜೆಕ್ಟಿವ್ ಲೀಡರ್ಶಿಪ್, ವಸ್ತುನಿಷ್ಠ ನಾಯಕತ್ವ. ಆಬ್ಜೆಕ್ಟಿವ್ ಲೀಡರ್ಶಿಪ್ ಅಂದ್ರೇನು? ವಸ್ತುನಿಷ್ಠ, ವ್ಯಕ್ತಿನಿಷ್ಠ ಅಲ್ಲ, ವಸ್ತುನಿಷ್ಠ ಅಂತೀವಿ. ಅವಶ್ಯಕತೆ ಇದೆ, ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಕೆಲಸ ಮುಖ್ಯ ಅನ್ನೋದು ಆಬ್ಜೆಕ್ಟಿವ್. ಯಾರನ್ನೋ ವ್ಯಕ್ತಿನ ಮನ ಒಲಿಸ್ಬೇಕು, ಓಲೈಸ್ಬೇಕು ಅನ್ನೋ ಕಾರಣಕ್ಕೆ ಕೊಡೋದು ಸಬ್ಜೆಕ್ಟಿವ್ ಆಗುತ್ತೆ. ಆಬ್ಜೆಕ್ಟಿವ್ ಅಂದ್ರೆ ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು, ನಮ್ಮವರಾಗ್ಲಿ ಬೇರೆಯವರೇ ಆಗ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಬ್ಜೆಕ್ಟಿವ್ನೆಸ್, ಆಬ್ಜೆಕ್ಟಿವ್ ಲೀಡರ್ಶಿಪ್ ಆಫ್ ದ ನ್ಯಾಷನಲ್ ಕಾಂಗ್ರೆಸ್. ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ನ ಲೀಡರ್ಸ್, ಕೆಲವು ಲೀಡರ್ಸ್ ಫಾರ್ ಸೈಟೆಡ್ ಆಗಿದ್ರು, ದೂರದೃಷ್ಟಿ ಉಳ್ಳವರಾಗಿದ್ರು, ಜೊತೆಗೆ ಆಬ್ಜೆಕ್ಟಿವ್ನೆಸ್ ಇತ್ತು. ಲೀಡರ್ಗಳು ಯಾರನ್ನು ಬಯಾಸ್ಡ್ ಆಗಿ ನೋಡ್ತಿರ್ಲಿಲ್ಲ. ಸೂಟಬಲ್ ವ್ಯಕ್ತಿಗಳಿಗೆ ಸೂಟಬಲ್ ಪವರ್ ಅನ್ನ ಕೊಡ್ತಾ ಇದ್ರು, ಸೂಕ್ತವಾದ ವ್ಯಕ್ತಿಗಳಿಗೆ ಸೂಕ್ತವಾದ ಕೆಲಸ, ಸೂಕ್ತವಾದ ಅಧಿಕಾರಗಳನ್ನ ಕೊಡ್ತಿದ್ರು. ಅದಕ್ಕೆ ಅವ್ರನ್ನ ಆಬ್ಜೆಕ್ಟಿವ್ ಲೀಡರ್ಶಿಪ್ ಲೀಡರ್ಸ್ ಅಂತ ಕರೀತಾರೆ. ಯಾರಂತ ಕರೆಯೋದು? ನರೇಟರ್, ರೈಟರ್. ಹೂ ಇಸ್ ದ ರೈಟರ್? ಸೊ ದಟ್ ಇಟ್ ರಿಕ್ವೆಸ್ಟೆಡ್ ಆಲ್ ಲೀಡರ್ಸ್ ಅಥವಾ ಕಾಂಗ್ರೆಸ್ ಪಾರ್ಟಿ ಅಂಬೇಡ್ಕರ್ ಅವರನ್ನ ಕೇಳ್ಕೊಳ್ಳುತ್ತೆ, ರಿಕ್ವೆಸ್ಟ್ ಮಾಡುತ್ತೆ, ಡಾಕ್ಟರ್ ಅಂಬೇಡ್ಕರ್ ಟು ಸರ್ವ್ ಆನ್ ದ ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಕರಡು ಸಮಿತಿ. ಕರಡು ಸಮಿತಿ ಅಂದ್ರೆ ಏನು? ಉದಾಹರಣೆಗೆ ನಾವಿವಾಗ ಇಂಡಿಪೆಂಡೆನ್ಸ್ ಡೇಗೆ ಭಾಷಣ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಬರ್ಕೊತೀವಿ. ಬರ್ಕೊಂಡು ಇದನ್ನೇ ಫೈನಲ್ ಇಲ್ಲ, ಇನ್ನೊಂದು ಫೇರ್ ಕಾಪಿ ಮಾಡ್ತೀವಿ ಅಲ್ವಾ? ಅದರಲ್ಲಿ ಬೇರೋದನ್ನ ತಗೊಂಡು ಬೇಕಾಗಿರೋದನ್ನ ಆಡ್ ಮಾಡಿ, ಬೇಡಿಲ್ದೆ ಇರೋದನ್ನ ಒಮಿಟ್ ಮಾಡಿ, ಹಾಗೆ ಫೇರ್ ಕಾಪಿ. ಸೊ ದಿಸ್ ಫಸ್ಟ್ ಕಾಪಿ ಇಸ್ ಕಾಲ್ಡ್ ಡ್ರಾಫ್ಟ್. ಈ ಕಾಪಿಯನ್ನ ನಾವು ಡ್ರಾಫ್ಟ್ ಅಂತ ಕರಿತೀವಿ. ಡ್ರಾಫ್ಟ್ ಮಾಡ್ಕೊಳ್ಳೋದು, ಏನ್ ಬೇಕು, ಏನೇನ್ ಬೇಕು, ಏನೇನ್ ಮಾಡ್ಬೇಕು, ಏನಿರ್ಬೇಕು, ಏನಿರತ್ತ. ಈಗ ಆದ್ಮೇಲೆ ಮತ್ತೆ ಒಂದ್ ಫೈನಲ್ ಕಾಪಿಯನ್ನ ಡ್ರಾಫ್ಟ್ ಮಾಡಿ ತಯಾರು ಮಾಡೋದು. ಸೊ ಅವಾಗ ಫೈನಲ್ ಕಾಪಿ ಆಗುತ್ತೆ. ಸೊ ಆ ಡ್ರಾಫ್ಟಿಂಗ್ ಕಮಿಟಿಗೆ ಏನಾಗಿರ್ತಾರೆ? ಚೇರ್ಮನ್ ಅಂತಾರೆ. ಚೇರ್ಮನ್ ಆಗ್ಬೇಕು ಅಂತ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ಸ್ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂಡ್ ಮೇಡ್ ಹಿಮ್ ಇಟ್ಸ್ ಚೇರ್ಮನ್, ಅಂದ್ರೆ ಚೇರ್ಮನ್ ಆಗಿ, ಪ್ರೆಸಿಡೆಂಟ್ ಆಗಿ ಮಾಡ್ತಾರೆ, ಅಧ್ಯಕ್ಷರಾಗಿ.
ಆಸ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಡಾಕ್ಟರ್ ಅಂಬೇಡ್ಕರ್ ಆಂಟಿಸಿಪೇಟೆಡ್ ಎವ್ರಿ ಕನ್ಸೀವಬಲ್ ರಿಕ್ವೈರ್ಮೆಂಟ್ ಆಫ್ ದ ನ್ಯೂ ಪಾಲಿಟಿ. ಆಂಟಿಸಿಪೇಟ್ ಅಂದ್ರೆ ಊಹಿಸೋದು, ಕಲ್ಪಿಸ್ಕೊಳ್ಳೋದು. ಅಂಬೇಡ್ಕರ್ ಅವರು ಊಹಿಸಿದ್ರು ಏನಂತ, ಎವ್ರಿ ಕನ್ಸೀವಬಲ್ ರಿಕ್ವೈರ್ಮೆಂಟ್ ಆಫ್ ದ ನ್ಯೂ ಪಾಲಿಟಿ, ಹೊಸ ರಾಜಕೀಯದ ಪ್ರತಿಯೊಂದು ಅವಶ್ಯಕತೆಗಳು, ಪ್ರತಿಯೊಂದು ಅವಶ್ಯಕತೆಗಳನ್ನ ಅವರು ಏನಿರ್ಬೋದು, ಮುಂದೆ ಹೇಗೆ ರಿಕ್ವೈರ್ಮೆಂಟ್ ಬರ್ಬೋದು, ಅಗತ್ಯ ಹೇಗ್ ಬಿಡ್ಬೋದು ಅನ್ನೋದನ್ನ ಅಂಬೇಡ್ಕರ್ ಅವರು ಆಗ್ಲೇ ಊಹಿಸಿದ್ರು. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಅದರ್ ನೇಷನ್ಸ್. ನಿಮಗೆ ಗೊತ್ತಿರ್ಬೋದು, ನಮ್ಮ ಸಂವಿಧಾನದ ಎಷ್ಟೋ ವಿಷಯಗಳು ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ, ಡ್ರಾ ಮಾಡ್ಕೊಂಡಿದ್ದೀವಿ, ಬಾರೋ ಮಾಡಿದ್ದೀವಿ. ಸೊ ಬೇರೆ ದೇಶದ ಉದಾಹರಣೆಗಳನ್ನ, ಅನುಭವಗಳನ್ನ ತಿಳಿದುಕೊಂಡು ಅಧ್ಯಯನ ಮಾಡಿ ಅಂಡ್ ದ ಡಿಸ್ಟಿಂಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ, ನಮ್ಮ ಸಮಾಜದ, ನಮ್ಮ ಭಾರತೀಯ ಸಮಾಜದ ಡಿಸ್ಟಿಂಕ್ಟಿವ್ ಅಂದ್ರೆ ಪರ್ಟಿಕ್ಯುಲರ್ ಅಂತ, ನಮ್ಮ ಭಾರತಕ್ಕೆ ತನ್ನದೇ ಆದಂತಹ ಕೆಲವು ಅವಶ್ಯಕತೆಗಳಿದ್ವು, ಅವುಗಳನ್ನ ಅರ್ಥ ಮಾಡಿಕೊಂಡು ಈ raised brick by brick the magnificent edifice which now stands as the fundamental rights in the Constitution of India. ಸೊ ಅದನ್ನು ಅರ್ಥ ಮಾಡ್ಕೊಂಡು ಆನಂತರ ಈ ರೈಸ್ಡ್, ಅವರು ಕಟ್ಟುತ್ತಾರೆ, ಬಿಲ್ಡ್ ಮಾಡ್ತಾರೆ, ಅವರು ಈ ಕಾನ್ಸ್ಟಿಟ್ಯೂಷನ್ ಅನ್ನ ರಚನೆ ಮಾಡ್ತಾರೆ. ಬ್ರಿಕ್ ಬೈ ಬ್ರಿಕ್ ಹೇಗ್ ರಚನೆ ಮಾಡ್ತಾರೆ ಅಂತಂದ್ರೆ, ಹೇಗೆ ಒಂದ್ ಮನೆಯನ್ನ ಕಟ್ಬೇಕು ಅಂತಂದ್ರೆ ಬ್ರಿಕ್ಗಳನ್ನ, ಇಟ್ಟಿಗೆಗಳನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಇಡ್ತೀವಲ್ವಾ, ತುಂಬಾ ಕೇರ್ಫುಲ್ ಆಗಿಟ್ಟು ಅದಕ್ಕೆ ಪ್ಯಾಚ್ ಮಾಡಿ ಅದನ್ನ ಸಂಭವ ಕೂತಿದ್ಯಾ ನೋಡ್ತೀವಿ. ಸೊ ಆ ತರ ಬ್ರಿಕ್ ಬೈ ಬ್ರಿಕ್ ಹೇಗೆ ಮನೆ ಕಟ್ಟುವಾಗ ಕೇರ್ಫುಲ್ ಆಗಿ ಕಟ್ತೀವೋ, ಅದೇ ತರ ಇವರು ಕೂಡ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಕಟ್ಟಿದ್ದಾರೆ ಬೈ ಬ್ರಿಕ್. ಅಂಡ್ ದ ಮ್ಯಾಗ್ನಿಫಿಸೆಂಟ್ ಎಡಿಫೈಸ್, ಈ ಬ್ರಿಕ್, ಈ ಒಂದು ಬಿಲ್ಡಿಂಗ್ ಅಲ್ಲಿ ಅಥವಾ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮ್ಯಾಗ್ನಿಫಿಸೆಂಟ್ ಎಡಿಫೈಸ್ ಯಾವುದು ಅಂದ್ರೆ ಬೃಹದಾಕಾರವಾದಂತಹ ಕಟ್ಟಡ, ಅಥವಾ ಬೃಹದಾಕಾರವಾದಂತಹ ಒಂದು ಅಂಶ ಏನಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕು. There were, of course, other luminaries on the committee like Alladi Krishnaswamy Iyer. ಇವರ ಜೊತೆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಬೇರೆ ಪಂಡಿತರು, ಬೇರೆ ಪ್ರಭಾವಿ ಪಂಡಿತರು, ತಿಳಿದವರು, ಓದ್ಕೊಂಡವರು, ಕಲ್ತಿರುವಂತ ವ್ಯಕ್ತಿಗಳು ಇದ್ರು. ಯಾರ್ಯಾರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಮುನ್ಷಿ, ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗಾರ್, who also made vital contributions to the process of constitution making. ಸಂವಿಧಾನ ರಚನೆಯಲ್ಲಿ ಇವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. But if there is a one person who will be remembered as the pilot of the various provisions of Indian Constitution, it will be surely Dr. Ambedkar. ಇವರೆಲ್ಲ ಇದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನ ನಾವು ಪೈಲಟ್ ಆಗಿ, ಪ್ರಮುಖರಾಗಿ ನಾವು ಜ್ಞಾಪಿಸ್ಕೋಬೇಕು ಅಂದ್ರೆ ಅದು ಅಂಬೇಡ್ಕರ್. He devolved on Ambedkar to explain to the assembly with a combination of tact and kindness and utmost patience the meaning and scope of the different provisions of the draft constitution. So devolved ಅಂದ್ರೆ ಹೆಗಲ ಮೇಲೆ ಬೀಳುವುದು ಅಥವಾ ಜವಾಬ್ದಾರಿ ಬೀಳುವುದು. ಅಂಬೇಡ್ಕರ್ ಅವರ ಮೇಲೆ ಜವಾಬ್ದಾರಿ ಬೀಳುತ್ತೆ. ಏನಂದ್ರೆ ಅಸೆಂಬ್ಲಿಗೆ, ಆ ಒಂದು ಸಭೆಗೆ ಎಕ್ಸ್ಪ್ಲೈನ್ ಮಾಡಬೇಕು, ವಿವರಿಸಬೇಕು. Combination of tact and kindness and utmost patience. ಟ್ಯಾಕ್ಟ್ಫುಲ್ ಅಂದ್ರೆ ತುಂಬಾ ಸ್ಮಾರ್ಟ್ ಆಗಿ, ಫ್ರ್ಯಾಂಕ್ ಆಗಿ, ಯಾವುದೇ ಮುಚ್ಚುಮರೆ ಇಲ್ದಲೆ ತಪ್ಪುಗಳನ್ನ ಹೇಳದೆ ಏನಿರುತ್ತೋ ಅದನ್ನ ಹೇಳೋದು, ಫ್ರ್ಯಾಂಕ್ ಅಂಡ್ ಅಟ್ಮೋಸ್ಟ್ ಪೇಷನ್ಸ್, ಅತಿ ಹೆಚ್ಚು ತಾಳ್ಮೆಯನ್ನ ತಂದ್ಕೊಂಡು ಅಸೆಂಬ್ಲಿಗೆ ಎಕ್ಸ್ಪ್ಲೈನ್ ಮಾಡುವಂತಹ, ವಿವರಿಸಿ ಅವ್ರಿಗೆ ಅರ್ಥ ಮಾಡಿಸುವಂತಹ ಜವಾಬ್ದಾರಿ ಅಂಬೇಡ್ಕರ್ ಮೇಲೆ ಬೀಳುತ್ತೆ. ಅಂಬೇಡ್ಕರ್ ಅವ್ರಿಗೆ ಹೇಳ್ಬಿಡ್ತಾರೆ, ಮೆಂಬರ್ಸ್ ಸುಮಾರು 7 ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಅಂಬೇಡ್ಕರ್ಗೆ
ಇದನ್ನ ಓದಿ ಅಸೆಂಬ್ಲಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಏನನ್ನ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ಡಿಫರೆಂಟ್ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಒಂದು ಕರಡು ಸಂವಿಧಾನದಲ್ಲಿ ಇರ್ತಕ್ಕಂತಹ ಏನ್ ಪ್ರೊವಿಷನ್ಸ್ ಮಾಡ್ಕೊಟ್ಟಿದ್ದಾರೆ. ಪ್ರೊವಿಷನ್ಸ್ ಅಂತಂದ್ರೆ ಅಲ್ಲಿ ಏನೇನು ಆರ್ಟಿಕಲ್ಸ್, ಪಾರ್ಟ್ಸ್, ಭಾಗಗಳಿದಾವಲ್ಲ, ಅದ್ರಲ್ಲಿ ಏನೇನು ಅವಕಾಶಗಳಿದಾವೆ, ಅದರ ಅರ್ಥ ಏನು, ಆರ್ಟಿಕಲ್ ನ ಸ್ಕೋಪ್, ಅದರ ವ್ಯಾಪ್ತಿ ಏನು, ಅದು ಹೇಗೆ ಅರ್ಥೈಸುತ್ತೆ, ಏನಕ್ಕೆ ಅದನ್ನ ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಐ ಮೀನ್ ಏನಕ್ಕೆ ಅದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಈ ಎಲ್ಲವನ್ನ ಅಸೆಂಬ್ಲಿಗೆ ಹೇಳುವ ಜವಾಬ್ದಾರಿ ಯಾರ ಮೇಲೆ ಬೀಳುತ್ತೆ? We are the rare gift of Allah is the most complicated legal concepts in the language which the layman understood. ಅವ್ರಿಗೊಂದು ರೇರ್ ಗಿಫ್ಟ್ ಇತ್ತು. ರೇರ್ ಅಂದ್ರೆ ರೇರ್ ಮೀನ್ಸ್ ತುಂಬಾ ರೇರ್, ತುಂಬಾ ಕಡಿಮೆ ಅಂತ. ಆ ತರದ ಎಲ್ಲ ವ್ಯಕ್ತಿಗಳಿಗೂ ಇರಲ್ಲ ಅಂತ ಒಂದು ಗಿಫ್ಟ್ ಇವ್ರಿಗೆ ಇತ್ತು. ಒಂದು ವರ ಇತ್ತು. ಏನಂದ್ರೆ ಅನ್ರಾವೆಲಿಂಗ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆ, ಲೀಗಲ್ ಅಂದ್ರೆ ಕಾನೂನಿನ ಪರಿಕಲ್ಪನೆ, ಕಾಂಪ್ಲಿಕೇಟೆಡ್ ಅಂದ್ರೆ ತುಂಬಾ ಸಮಸ್ಯಾತ್ಮಕ, ತುಂಬಾ ಗೊಂದಲಮಯವಾದಂತಹ ಕಾನೂನಿನ ಪರಿಕಲ್ಪನೆಯನ್ನ ಬಿಚ್ಚಿಡುವುದು, ಅದನ್ನ ಅರ್ಥ ಮಾಡಿಸೋದು ಅಂತಹ ಕೆಪಾಸಿಟಿ ಅಂಬೇಡ್ಕರ್ ಅವರಿಗಿತ್ತು. ಯಾವ ರೀತಿ ಅಂದ್ರೆ ಲೇಮನ್, ಸಾಮಾನ್ಯ ಮನುಷ್ಯ, ಒಬ್ಬ ರೈತನಿಗೂ ಒಬ್ಬ ಸಾಮಾನ್ಯನಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಅರ್ಥೈಸುವಂತಹ ಗಿಫ್ಟ್ ಅಂಬೇಡ್ಕರ್ ಅವರಿಗಿತ್ತು. ಅಂಬೇಡ್ಕರ್ aided by the indefatigable constitutional advisor B.N. Rao performed this task matchlessly. ಅವ್ರ ಜೊತೆಗೆ ನಿಂತವರು, B.N. Rao ಅವರು, ಇವರು ಸಂವಿಧಾನದ ಅಡ್ವೈಸರ್ ಆಗಿರ್ತಾರೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅಡ್ವೈಸ್ ಮಾಡುವಂತಹ ಅವರಾಗಿರ್ತಾರೆ. ಯಾರದು? B.N. Rao ಅವರು. ಇವರು ಅಂಬೇಡ್ಕರ್ ಜೊತೆ ನಿಂತು ಈ ಎಕ್ಸ್ಪ್ಲೈನ್ ಮಾಡುವ ಕೆಲಸವನ್ನ ತುಂಬಾ ಮ್ಯಾಚ್ಲೆಸ್ಲಿ, ವಿಚ್ ಕೆನ್ ನಾಟ್ ಬಿ ಮ್ಯಾಚ್ ವಿತ್ ಅದರ್ಸ್, ಆ ತರ ಚೆನ್ನಾಗಿ ಮ್ಯಾಚ್ಲೆಸ್ ಆಗಿ ಕಂಪೇರ್ ಮಾಡಕ್ಕಾಗದೇ ಇರೋ ರೀತಿಯಲ್ಲಿ ಅಂಬೇಡ್ಕರ್ ಜೊತೆ ನಿಂತು ಐ ಹೋಪ್ ಯು ಅಂಡರ್ಸ್ಟುಡ್ ಸೋ ಫಾರ್. ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. I have tried word by word to explain to you. Meaning ಇನ್ನು ಯಾವ್ದಾದ್ರು ನಿಮ್ಗೆ ಕಷ್ಟ ಅನ್ಸಿದ್ರೆ ದಯವಿಟ್ಟು ಡಿಕ್ಷನರಿಯನ್ನ ತೆಗೆದು ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಹೇಳುವಾಗ ನೀವು ಒಂದ್ಸಲ ಕೇಳಿಸ್ಕೊಂಡು ಮತ್ತೆ ಯಾವ್ದಾದ್ರು ಕಷ್ಟ ಇದೆ ಆ ಕಷ್ಟದ ಪದಗಳಿಗೆ ಮೀನಿಂಗ್ ಅನ್ನ ಒಂದು ಇಂಗ್ಲಿಷ್ ಹೋಮ್ವರ್ಕ್ ಬುಕ್ ಅಲ್ಲಿ ಬರ್ಕೊಳ್ಳಿ. ಡಿಕ್ಷನರಿ ಯಾವ್ದು ತಗೋತೀರಾ ಅಂದ್ರೆ ಭಾರದ್ವಾಜ್, ಕನ್ನಡ ಮೀಡಿಯಂ ಮಕ್ಕಳು ಭಾರದ್ವಾಜ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಡಿಕ್ಷನರಿ ಅಂತ ಬರುತ್ತೆ. ಇಂಗ್ಲಿಷ್ ಕನ್ನಡ, ಫಸ್ಟ್ ಇಂಗ್ಲಿಷ್ ಪದಗಳಿಗೆ ಇಂಗ್ಲಿಷ್ ಮೀನಿಂಗು ಇರುತ್ತೆ, ಕನ್ನಡ ಮೀನಿಂಗು ಇರುತ್ತೆ. ತುಂಬಾ ಚೆನ್ನಾಗಿದೆ. ಕನ್ನಡ ಮೀಡಿಯಂ ಅಷ್ಟು ಚೆನ್ನಾಗಿದೆ ಇದು. ಎಲ್ಲ ಪದಗಳಿಗೂ ಅರ್ಥಗಳು ಸಿಗುತ್ತೆ. ಮತ್ತೆ ಬೇರೆ ಬೇರೆ ಅರ್ಥಗಳನ್ನ ವೆರೈಟೀಸ್ ಆಫ್ ಮೀನಿಂಗ್ಸ್ ಆಲ್ಸೋ ಗಿವನ್. ಈ ಭಾರದ್ವಾಜ್ ಇದು 400 ಆನ್ಲೈನ್ ತರಿಸಿದ್ರೆ 400 ಆಗುತ್ತೆ. ನಿಮ್ಗೆ ಗೊತ್ತಿರೋ ಕಡೆ ತರಿಸಿದ್ರೆ ಇನ್ನೂ ಕಡಿಮೆ ಸಿಗುತ್ತೆ, 350 ಸಿಗುತ್ತೆ. ನಾನು ನನ್ನ ಸ್ಟೂಡೆಂಟ್ಸ್ ಇದನ್ನ 350ಗೆ ಕೊಡಿಸ್ತೀನಿ. ಡಿಪೆಂಡ್ಸ್. ಈ ಒಂದು ಡಿಕ್ಷನರಿ ಮತ್ತೆ ಇರಲೇಬೇಕು. ವಿದ್ಯಾರ್ಥಿಗಳಾಗಿದ್ದೀರಾ ಅಂದ್ರೆ, ಕನ್ನಡ ಮೀಡಿಯಂ ಎಸ್ಪೆಷಲಿ ವಿದ್ಯಾರ್ಥಿಗಳಾಗಿದ್ದಾರೆ, ಡಿಕ್ಷನರಿ ಇದ್ರೆ ನಿಮ್ ಇಂಗ್ಲಿಷ್ ಟೀಚರ್ ಗೊತ್ತಿದ್ದ ಹಾಗೆ. ಹಾಗಾಗಿ have this dictionary so that whenever you get confusion or you get a doubt, you can go through with it, you will get the meaning. ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. Don't forget to subscribe, like and comment, also share. Thank you for watching. ಮಿಕ್ಕಿದ್ದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡ್ಕೊಡ್ತೀನಿ.